ಇನ್ನು ಆಗುಂಬೆ ಘಾಟಿಯಲ್ಲಿ ಓಮಿನಿ ಮೇಲೆ ಮರ ಉರುಳಿ ಬಿದ್ದಿದೆ. ಓಮಿನಿ ಮುಂಭಾಗ ಕಂಪ್ಲೀಟ್ ಆಗಿ ಜಖಮ್ಮಾಗಿದೆ. ಸವಾರರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಾಗಿರುವಂತಹ ಘಟನೆ ಇದು. ಮರ ಬಿದ್ದಂತಹ ಪರಿಣಾಮ ಆಗುಂಬೆ ಘಾಟಿಯಲ್ಲಿ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಮರವನ್ನ ತೆರವುಗೊಳಿಸೋಕೆ ಸ್ಥಳೀಯರು ಸದ್ಯ ಹರಸಾಹಸವನ್ನ ಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ವರುಣನ ಆರ್ಭಟದಿಂದ ಆಗ್ತಾ ಇರುವಂತಹ ಅವಾಂತರಗಳನ್ನ. ಒಂದ್ ಕಡೆ ಮಳೆಯ ಪ್ರಮಾಣ ಹೆಚ್ಚಾಗ್ತಾ ಇದ್ದ ಹಾಗೆ ಗುಡ್ಡ ಕುಸಿತ, ಮರ ಧರಾಶಾಹಿಯಾಗುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಮಳೆ ನೀರು ಎಲ್ಲೆಡೆ ಆವರಿಸಿ ಜಲಾವೃತವಾಗಿ ಅವಾಂತರ ಸೃಷ್ಟಿಯಾಗಿರೋದು ಒಂದ್ ಕಡೆಯಾದ್ರೆ, ಗುಡ್ಡ ಕುಸಿತ ಹಾಗೆ ಮರಗಳು ಧರಾಶಾಹಿಯಾಗ್ತಾ ಇರೋದ್ರಿಂದಾನು ಜನ ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ಅದು ಕೂಡ ರಸ್ತೆಗಳು ಬ್ಲಾಕ್ ಆಗ್ತಾ ಇರೋದ್ರಿಂದ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಆಗುಂಬೆ ಘಾಟಿಯಲ್ಲ ಆಗಿರುವಂತಹ ಅವಘಡವನ್ನ ನೋಡ್ತಾ ಇದ್ದೀರಿ. ಚಲಿಸ್ತಾ ಇದ್ದಂತಹ ಓಮಿನಿ ಗಾಡಿಯ ಮೇಲೆಯೇ ಏಕಾಏಕಿ ಮರ ಉರುಳಿ ಬಿದ್ದಿದೆ. ಪರಿಣಾಮ ಓಮಿನಿಯ ಮುಂಭಾಗ ಸಂಪೂರ್ಣವಾಗಿ ಜಖಮ್ಮಾಗಿದೆ. ಅದೃಷ್ಟವಶಾತ್ ಒಳಗಡೆ ಇದ್ದಂತಹ ಚಾಲಕ ಇರಬಹುದು ಅಥವಾ ಇತರ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳಿಂದ ಬಚಾವಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರುವಂತಹ ಆಗುಂಬೆ ಘಾಟಿದು. ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಈ ಭಾಗದಲ್ಲಿ ಸಂಚಾರ ಮಳೆಗಾಲದ ಸಂದರ್ಭದಲ್ಲಿ ಬಹಳ ಕಳವಳಕಾರಿಯಾದಂತಹ ಸಂಚಾರ. ಈಗ ಮರ ಬಿದ್ದಂತಹ ಪರಿಣಾಮ ರಸ್ತೆ ಸಂಚಾರವೇ ಬಂದಾಗಿದೆ. ಬಿದ್ದಂತಹ ಮರವನ್ನ ತೆರವುಗೊಳಿಸುವುದಕ್ಕೆ ಈ ಭಾಗದ ಸ್ಥಳೀಯರು ಪರದಾಟವನ್ನ ನಡೆಸುತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.